ಭೋಲೆ ಬಾಬಾ ಸತ್ಸಂಗ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಘಟನೆ ಇದು. ಉತ್ತರ ಪ್ರದೇಶದಲ್ಲಿ ಈಗ ಕಾಲ್ತುಳಿತಕ್ಕೆ 27 ಜನ ಸಾವನ್ನಪ್ಪಿರೋದು. ಉತ್ತರ ಪ್ರದೇಶದ ಹತ್ರಾಸ್ ಅನ್ನುವಂಥ ಜಾಗ, ಅಲ್ಲಿ ಘನಘೋರ ದುರಂತ ಆಗಿದೆ. ಭೋಲೆ ಬಾಬಾ ಸತ್ಸಂಗ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆಗಿರುವಂತಹ ದುರಂತ 23 ಮಹಿಳೆಯರು, 3 ಮಕ್ಕಳು, ಓರ್ವ ಪುರುಷ ಸಾವನ್ನಪ್ಪಿರೋದು. ಒಟ್ಟು 27 ಜನ ಈಗ ಸಾವನ್ನಪ್ಪಿದ್ದಾರೆ. ಇನ್ನೂ ಅನೇಕರು ಗಾಯಾಳುಗಳಿದ್ದಾರೆ. ಅವುಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಕಾರಣ ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಸಾವಿನ ಸಂಖ್ಯೆ ಸ್ಥಳದಲ್ಲಿ ಆಗೋದಕ್ಕಿಂತಲೂ ಕೂಡ ಅವ್ರನ್ನ ಕರ್ಕೊಂಡು ಹೋದಾಗ ಅನೇಕ ಭಾಗಗಳಿಗೆಲ್ಲ ಕಾಲು ತುಳಿದಿರ್ತಾರೆ ದೇಹದ ಭಾಗಗಳಲ್ಲಿ. ಅದು ಆಸ್ಪತ್ರೆಗೆ ಹೋದಾಗಲೂ ಕೂಡ ಸಾವು ಸಂಭವಿಸುವಂಥದ್ದಿರುತ್ತೆ. ಇಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆ ಆಗಬಹುದು ಅಂತಿದ್ದಾರೆ. ಆಗದೇ ಇದ್ರೆ ಒಳ್ಳೆಯದು, ಬಟ್ ಈ ಸಂಖ್ಯೆ ಏರಿಕೆ ಆಗುತ್ತೆ ಅನ್ನೋದೇ ಬಹಳ ಹೇಳ್ತಾ ಇದ್ದಾರೆ. ಸೊ ಉತ್ತರ ಪ್ರದೇಶದಲ್ಲಿ ಆಗಿರುವಂಥ ಕಾಲು ತುಳಿತಕ್ಕೆ 27 ಜನ ಸಾವನ್ನಪ್ಪಿದ್ದಾರೆ. ಆನ್ ದಿ ಸ್ಪಾಟ್ ಅಲ್ಲಿ ಆಗಿರೋದು. ಇನ್ನೂ ಅನೇಕರು ಗಾಯಾಳುಗಳಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಈಗಾಗಲೇ ಕಳುಹಿಸಿಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೇನೇನು ಪರಿಸ್ಥಿತಿ ಇದೆಯೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಪ್ರಕಾರ 27 ಜನ ದುರ್ಮರಣವನ್ನ ಅಪ್ಪಿದ್ದಾರೆ ಅಂತ ಹೇಳಿ. ಸೊ ಭೋಲೆ ಬಾಬಾ ಸತ್ಸಂಗ ಕಾರ್ಯಕ್ರಮ, ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ ಸುಮ್ಮನೆ ಆಗೋದಿಲ್ಲ. ಅಲ್ಲಿ ಏನಾದರೂ ಬೆಂಕಿ ಹತ್ತಿದೆ, ಈ ರೀತಿ ಭಯ ಉಟ್ಕೊಂಡಿರುತ್ತೆ, ಏನೋ ಆಗಿದೆ, ಓಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಆಗುತ್ತೆ. ಇಲ್ಲ ಜೋರಾಗಿ ಕ್ರೌಡ್ ಸೇರ್ಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಆಗುವಂತಹ ಸಾಧ್ಯತೆನೇ ಈಗ ಇರುತ್ತೆ ಅಲ್ಲಿ. ಇನ್ನು ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಘಟನೆಯ ಕುರಿತಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಮತ್ತು ಕ್ವಿಕ್ ಆಗಿ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಹೋಗಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ದುರ್ಘಟನೆ ಏನಾಗಿದೆ, ಇದರಲ್ಲಿ 27 ಮಂದಿ ಮೃತರಾಗಿದ್ದಾರೆ. ಘಟನೆ ಹೇಗಾಯಿತು ಮತ್ತು ಇನ್ನೂ ಯಾರೆಲ್ಲ ಗಾಯಗೊಂಡಿದ್ದಾರೆ, ಅವರ ಒಂದು ಪರಿಸ್ಥಿತಿ ಏನು, ಇದೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಈಗಾಗಲೇ ಯೋಗಿ ಆದಿತ್ಯನಾಥ್ ಪಡೆದುಕೊಂಡಿದ್ದಾರೆ. ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾಲ್ತುಳಿತಕ್ಕೆ ಸಿಲುಕಿ ಜನ ಒದ್ದಾಡ್ತಾ ಇದ್ದಾರೆ. ಸೊ ಅಲ್ಲಿ ಆ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಈ ಸಂಖ್ಯೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಈ ಸಂಖ್ಯೆ ಇನ್ನೂ ಕೂಡ ಏರಿಕೆ ಆಗುತ್ತೆ. ಕಾರಣ ಗಾಯಾಳುಗಳು ಆ ತುಳಿತದ ಸಂದರ್ಭದಲ್ಲಿ ದೇಹದ ಯಾವ ಭಾಗಗಳಲ್ಲಿ ತುಳಿದಿರ್ತಾರೆ ಅನ್ನೋದು ಗೊತ್ತೇ ಆಗಿರೋದಿಲ್ಲ. ಅಲ್ಲಾದ ನಂತರ ಪೆಟ್ಟು ಬಿದ್ದಿರುತ್ತೆ, ಒಳಗಡೆ ರಕ್ತಸ್ರಾವ ಆಗಿರುತ್ತೆ. ಅದಾದಮೇಲೆ ಅದರ ಪರಿಣಾಮಗಳು ಒಂದು 5-10 ಗಂಟೆ ಆದ ನಂತರ ಅದರ ಪರಿಣಾಮಗಳು ಗೊತ್ತಾಗಕ್ಕೆ ಶುರುವಾಗುತ್ತೆ ಸ್ಪಾಟಲ್ಲೇ. ಸೊ ಇದು ಅನೇಕ ಕಡೆಗಳಲ್ಲಿ ಕಾಲ್ತುಳಿದಕ್ಕೆ ಕಾರಣ ಆಗೋದು ಗಾಬರಿಯಿಂದಾಗಿ. ವ್ಯವಸ್ಥೆ ಸರಿಯಾಗಿರಬೇಕು, ಇಲ್ಲಿ ಮಾಡಿದಂಗೆ ಇಲ್ಲ.